ಯಸ್. ಬಟ್ ನಾನು ಡಿಫೆನ್ಸಿವ್ ಆಗಿ ನಾನು ಹೇಗೆ ಎಸ್ಕೇಪ್ ಆಗಬೇಕು ಅಂದರೆ ಅಲ್ಲಿ ಸಿಲಿ ಪಾಯಿಂಟ್ ಥರ ಜಂಪ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಬ್ಯಾಟ್ಸ್ಮನ್ನು ಅಟೆಂಪ್ಟ್ ಮಾಡ್ತಿರೋದು ಸ್ಕೋರಿಂಗ್ ಶಾಟ್ಗೆ ಫುಲ್ ಶಾಟು ಅಥವಾ ಸ್ವೀಪ್ ಶಾಟ್ ಆಗಿರುತ್ತೆ. ಸೊ ಸ್ವೀಪ್ ಶಾಟು ಫುಲ್ ಶಾಟು ನಮಗೆ ಈ ಐಟೇ ಬರೋದ್ರಿಂದ ಸ್ವೀಪ್ ಆದ್ರೂ ಮೇಲೆ ಹೊಡೆಯೋದ್ರಿಂದ ಇಲ್ಲಿ ನಮಗೆ ಆ ಚಾನ್ಸಸ್ಸು ನಾವು ಎಗರಿದಾಗ ನಮಗೆ ಬೀಳೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾವು ಶಾರ್ಟ್ ಲೆಗಲ್ಲಿ ಕವರ್ ಮಾಡಬೇಕಾಗುತ್ತೆ. ಕವರ್ ಮಾಡಿದಾಗ ಬಾಲ್ ಸ್ವೀಪ್ ಆದ್ರೂ ಫುಲ್ ಹೊಡೆದ್ರೂ ತಲೆ ಮೇಲಿಂದ ಹೋಗುತ್ತೆ. ಸೊ ಇಂಪ್ಯಾಕ್ಟು ಬಾಡಿಗೆ ಕಮ್ಮಿ ಆಗುತ್ತೆ, ಬೀಳೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ಲಾಸ್ಟ್ ವೀಕು ನಾವು ಸಿಲಿ ಪಾಯಿಂಟ್ ಬಗ್ಗೆ ತಿಳ್ಕೊಂಡ್ವಿ. ಇಂಪಾರ್ಟೆನ್ಸು ಸೇಫ್ಟಿ ವೈಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಕ್ಯಾಚಿಂಗ್ ಯಾವ ರೀತಿ ಇರುತ್ತೆ ಅಂತ. ಸೊ ಇವತ್ತು ಹೋಗ್ತಿರೋದು ನಾವು ಶಾರ್ಟ್ ಲೆಗ್ಗೆ. ಸೊ ನೀವು ನೋಡಿರೋ ರೀತಿ ಸೊ ಪ್ಯಾಡ್ಸು ನಾವು ಒಳಗಡೆ ಹಾಕ್ಕೋಬೇಕಾಗುತ್ತೆ, ಪ್ಯಾಂಟ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ಕೀಪರ್ ಥರ ನಾವು ಆಚೆ ಹಾಕೋಕ್ಕಾಗಲ್ಲ. ಸೊ ನಾವು ಫೀಲ್ಡರೇ ಆಗಿರೋದ್ರಿಂದ ನಾವು ಪ್ಯಾಡ್ಸ್ನ ಒಳಗಡೆ ಹಾಕೋಬೇಕಾಗುತ್ತೆ ಸೇಫ್ಟಿಗೆ. ಅಬ್ಡಮನ್ ಗಾರ್ಡು, ಹೆಲ್ಮೆಟು ಮಸ್ಟು ಒಂದು ಶಾರ್ಟ್ ಲೆಗ್ ಸಿಲಿ ಪಾಯಿಂಟಲ್ಲಿ. ಯಾಕೆಂದರೆ ಬ್ಯಾಟ್ಸ್ಮನ್ ತುಂಬ ಥರ ಇರ್ತೀವಿ. ಸೊ ಹಾಗಾಗಿ ನಮಗೆ ರಿಸ್ಕ್ ಆಫ್ ಇಂಜುರೀಸ್ ಜಾಸ್ತಿ ಇರುತ್ತೆ, ಸೇಫ್ಟಿ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಸೇಫ್ಟಿ ಅಂತ ಫಸ್ಟ್ ಅಂತ ಬಂದಾಗ ಸೊ ಪೊಸಿಷನ್ಸು ಫಸ್ಟು ಹೇಗೆ ತೊಗೋತೀವಿ, ಹಾಗೆ ಸೇಫಾಗಿ ನಾವು ಏನು ಮಾಡಬೇಕಾಗತ್ತೆ ಅಂತ. ಸೊ ಇಲ್ಲಿ ನನ್ನ ಬ್ಯಾಟ್ಸ್ಮನ್ನಿಂದ ಅಥವಾ ಪಿಚ್ಚಿಂದ ಒಂದು ಸ್ಟೆಪ್ಪು ಹಿಂದೆ ಇರ್ತೀವಿ, ಡಿಪೆಂಡಿಂಗ್ ಆನ್ ಬೌಲರ್ ಸ್ಪೀಡು ಯಾವ ರೀತಿ ಅಟೆಂಪ್ಟ್ ಮಾಡ್ತಿದ್ದಾರೆ ಅಂತ. ಸೊ ಯೂಶ್ವಲಿ ಶಾರ್ಟ್ ಲೆಗ್ಗು ಸಿಲಿ ಪಾಯಿಂಟ್ ಆಗಲಿ ಸ್ಪಿನ್ನಿಂಗ್ ಟ್ರ್ಯಾಕಲ್ಲಿ ಜಾಸ್ತಿ ತಿರುಗ್ತಾ ಇದೆ ಅಂದಾಗ ಬ್ಯಾಟ್ಸ್ಮನ್ಗೆ ಡಿಫೆನ್ಸ್ಗೆ ಅನ್ಕಂಫರ್ಟಬಲ್ ಮಾಡೋದಕ್ಕೆ ಅಥವಾ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕ್ಯಾಚ್ ಮಾಡೋದಕ್ಕೆ ಅಟ್ಯಾಕಿಂಗ್ ಪೊಸಿಷನ್ನು ಕೂಡ ಯೂಸ್ ಮಾಡ್ತೀವಿ, ಹಾಗೆ ಡಿಫೆನ್ಸಿವ್ ಪೊಸಿಷನಾಗೂ ಕೂಡ ಯೂಸ್ ಮಾಡ್ತೀವಿ. ಇಲ್ಲಿ ಯಾಕೆ ಡಿಫೆನ್ಸಿವ್ ಪೊಸಿಷನ್ ಅಂತೀವಿ ಅಂದರೆ ಬ್ಯಾಟ್ಸ್ಮನ್ನು ಪಿಚ್ಚಲ್ಲಿ ಏನು ಆಗ್ತಿಲ್ಲ ಅಂದ್ರೂ ತುಂಬ ಆಡ್ಕೋತಾ ಇದ್ದಾರೆ, ಬ್ಯಾಟ್ಸ್ಮನ್ ಡಿಫೆನ್ಸ್ ಮಾಡ್ಕೋತಾ ಇದ್ದಾರೆ, ಜಾಸ್ತಿ ಡಿಫೆನ್ಸ್ ಮೂಡಲ್ಲಿದ್ದಾರೆ ಅಂದಾಗ ನಾವು ಅವ್ರಿಗೆ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಶಾರ್ಟ್ ಲೆಗ್ನ ತರ್ತೀವಿ. ಸೊ ಶಾರ್ಟ್ ಲೆಗ್ನ ತಂದಾಗ ಏನಾಗುತ್ತೆ ಅಂದರೆ ಬ್ಯಾಟ್ಸ್ಮನ್ನು ಡಬಲ್ ಮೈಂಡ್ ಆಗ್ತಾರೆ. ಡಿಫೆನ್ಸ್ ಮಾಡಬೇಕು ಅಂದರೆ ಅವ್ರ ತಲೆಯಲ್ಲಿ ಇದ್ದೇ ಇರುತ್ತೆ, ಶಾರ್ಟ್ ಲೆಗ್ ಫೀಲ್ಡರ್ ಇದ್ದೇ ಇದ್ದಾರೆ, ಸ್ವಲ್ಪ ಮಿಸ್ಟೇಕ್ ಆದರೂ ಕ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಸೊ ಹಾಗಾಗಿ ಡಿಫೆನ್ಸಲ್ಲಿ ಅನ್ಕಂಫರ್ಟಬಲ್ ಫೀಲ್ ಮಾಡ್ತೀವಿ. ಸೊ ಅವರು ಎಕ್ಸ್ಟ್ರಾ ಏನಾದರೂ ಟ್ರೈ ಮಾಡೋಕ್ಕೆ ಹೋಗಿ ವಿಕೆಟ್ನ ಕೊಡ್ತಾರೆ. ಸೊ ಇದು ಎರಡು ಥರನೂ ಯೂಸ್ ಮಾಡ್ತೀವಿ ಶಾರ್ಟ್ ಲೆಗ್ ಸಿಲಿ ಪಾಯಿಂಟ್ನ. ಒಂದು ಅಟ್ಯಾಕಿಂಗ್ ಕ್ಯಾಚಿಂಗ್ ಆದರೆ, ಇನ್ನೊಂದು ಬ್ಯಾಟ್ಸ್ಮನ್ ಜೊತೆ ಮೈಂಡ್ ಗೇಮ್ ಮಾಡೋದಕ್ಕೆ. ಸೊ ಇಲ್ಲಿ ಸೇಫ್ಟಿ ಗೇರ್ಸ್ ಎಲ್ಲ ಇಂಪಾರ್ಟೆಂಟ್ ಆಗೇ ಆಗುತ್ತೆ. ಇಲ್ಲಿ ನೀವು ಸಿಲಿ ಪಾಯಿಂಟ್ ವೀಡಿಯೋದಲ್ಲಿ ನೀವು ನೋಡಿದರೆ, ಅಬ್ಸರ್ವ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ, ಸಿಲಿ ಪಾಯಿಂಟಲ್ಲಿ ನಾವು ಜಂಪ್ ಮಾಡಬೇಕಾಗುತ್ತೆ ಬಾಲಿಂದ ಎಸ್ಕೇಪ್ ಆಗೋದಕ್ಕೆ, ಕಟ್ ಶಾಟು ಅಥವಾ ಡ್ರೈವ್ಗೆ. ಬಟ್ ಇಲ್ಲಿ ಶಾರ್ಟ್ ಲೆಗಲ್ಲಿ ನಾವು ಜಂಪ್ ಮಾಡೋಂಗಿಲ್ಲ, ನಾವು ಬೆಂಡ್ ಮಾಡಬೇಕಾಗುತ್ತೆ. ನಮ್ಮ ಆಡಸ್ಟ್ ಸ್ಪಾಟ್ನ ನಾವು ಕೊಡಬೇಕಾಗುತ್ತೆ. ಇನ್ ಕೇಸ್ ಬೀಳೋದಿದ್ರೂ ನನ್ನ ಆಡಸ್ಟ್ ಸ್ಪಾಟ್ಗೆ ಬೀಳುತ್ತೆ ಅಥವಾ ಆಡಸ್ಟ್ ಸ್ಪಾಟ್ಗೆ ಬೀಳುತ್ತೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ ಆಗದೆ ಇರ್ಬೋದು ಬಾಡಿಗೆ. ಬಟ್ ನಾವು ಹೀಗೆ ಕೂತಿದ್ದೀವಿ ಅಂದರೆ ನಮ್ಮ ಸೆನ್ಸಿಟಿವ್ ಪಾರ್ಟ್ಗೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ರಿಪ್ಗೆ ಆಗ್ಬೋದು ಅಥವಾ ಚೆಸ್ಟ್ಗೆ ಆಗ್ಬೋದು ಅಥವಾ ಕೈಗೆ ಬೀಳ್ಬೋದು. ಸೊ ಇದೆಲ್ಲ ಸೆನ್ಸಿಟಿವ್ ಪಾರ್ಟ್ಸ್ಗಳು. ಸೊ ಇಲ್ಲಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವು ಇಲ್ಲಿ ಶಾರ್ಟ್ ಲೆಗ್ ಇದ್ದಾಗ ಕವರ್ ಮಾಡ್ಕೋತೀವಿ. ಇಲ್ಲಿ ಕವರ್ ಮಾಡ್ಕೊಂಡಾಗ ನಮಗೆ ಸೇಫ್ಟಿ ಅಥವಾ ನಮ್ಮ ಆಡಸ್ಟ್ ಪಾರ್ಟ್ಗೆ ಬಾಲು ಬಿದ್ದರೆ ಬೀಳುತ್ತೆ, ಏನಾಗಲ್ಲ. ಇದು ಪಾರ್ಟ್ ಆಫ್ ಗೇಮು. ಸೊ ಇದು ಸೇಫ್ಟಿ ವೈಸು. ಇಲ್ಲಿ ಯಾಕೆ ಜಂಪ್ ಆಗೋಲ್ಲ, ಯಾಕೆ ಕೂತ್ಕೋಬೇಕು, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಬಮ್ಮ. ಸೊ ಇವಾಗ ಶಾರ್ಟ್ ಲೆಗಲ್ಲಿ ನನಗೆ ಮೇಯ್ನಾಗಿ ಕ್ಯಾಚಸ್ ಬರೋದು ಹೇಗೆ ಅಂದರೆ ಡಿಫೆನ್ಸ್ ಆಡೋದ್ರಿಂದ. ಡಿಫೆನ್ಸ್ ಆಡಿದಾಗ ನನಗೆ ಕ್ಯಾಚಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ನನ್ನ ಅಟ್ಯಾಕಿಂಗು ಕ್ಯಾಚಿಂಗ್ ಅಂತ ಇದ್ದಾಗ. ಬಟ್ ನಾನು ಡಿಫೆನ್ಸಿವ್ ಆಗಿ ನಾನು ಹೇಗೆ ಎಸ್ಕೇಪ್ ಆಗಬೇಕು ಅಂದರೆ ಅಲ್ಲಿ ಸಿಲಿ ಪಾಯಿಂಟ್ ಥರ ಜಂಪ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಬ್ಯಾಟ್ಸ್ಮನ್ನು ಅಟೆಂಪ್ಟ್ ಮಾಡ್ತಿರೋದು ಸ್ಕೋರಿಂಗ್ ಶಾಟ್ಗೆ ಫುಲ್ ಶಾಟು ಅಥವಾ ಸ್ವೀಪ್ ಶಾಟ್ ಆಗಿರುತ್ತೆ. ಸೊ ಸ್ವೀಪ್ ಶಾಟು ಫುಲ್ ಶಾಟು ನಮಗೆ ಈ ಐಟೇ ಬರೋದ್ರಿಂದ ಸ್ವೀಪ್ ಆದ್ರೂ ಮೇಲೆ ಹೊಡೆಯೋದ್ರಿಂದ ಇಲ್ಲಿ ನಮಗೆ ಆ ಚಾನ್ಸಸ್ಸು ನಾವು ಎಗರಿದಾಗ ನಮಗೆ ಬೀಳೋ ಚಾನ್ಸಸ್ಸು ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾವು ಶಾರ್ಟ್ ಲೆಗಲ್ಲಿ ಕವರ್ ಮಾಡಬೇಕಾಗುತ್ತೆ. ಕವರ್ ಮಾಡಿದಾಗ ಬಾಲ್ ಸ್ವೀಪ್ ಆದ್ರೂ ಫುಲ್ ಹೊಡೆದ್ರೂ ತಲೆ ಮೇಲಿಂದ ಹೋಗುತ್ತೆ. ಸೊ ಇಂಪ್ಯಾಕ್ಟು ಬಾಡಿಗೆ ಕಮ್ಮಿ ಆಗುತ್ತೆ, ಬೀಳೋ ಚಾನ್ಸಸ್ ಕೂಡ ಕಮ್ಮಿ ಆಗುತ್ತೆ. ಅದೇ ನಾನು ಜಂಪ್ ಮಾಡಿದ್ರೆ ಬಾಲ್ ಜೊತೆ ನಾನು ಜಂಪ್ ಮಾಡ್ತೀನಿ, ನನಗೂ ಬೀಳುತ್ತೆ ಏಟು, ನೋ ಪಾಯಿಂಟ್. ಸೊ ಇಲ್ಲಿ ನಾನು ಟರ್ನ್ ಆಗಬೇಕಾಗತ್ತೆ. ಇಲ್ಲಿ ಎರಡು ರೀತಿ ಬರುತ್ತೆ, ಫಾರ್ವರ್ಡ್ ಶಾರ್ಟ್ ಲೆಗ್ಗು, ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ಗು. ಸೊ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ಗು ಆಲ್ಮೋಸ್ಟ್ ಸ್ಕ್ವೇರ್ ಲೆಗ್ ಕಡೆ ಇರುತ್ತೆ, ಇಲ್ಲಿ ಇರ್ತೀವಿ. ಹಾಗೆ ಫಾರ್ವರ್ಡ್ ಶಾರ್ಟ್ ಲೆಗ್ಗು ಇಲ್ಲಿರ್ತೀವಿ. ಸೊ ಇಲ್ಲೇ ನೀವು ತಿಳ್ಕೊಬೇಕು ಅಂದರೆ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಇದ್ದಾಗ ಎಕ್ಸ್ಪೆಷಲಿ ನಿಮ್ಗೆ ಇದು ಗೊತ್ತಿರಬೇಕು. ಶಾರ್ಟ್ ಲೆಗ್ ಫೀಲ್ಡರ್ ಆಗಿದ್ದರೆ ಎಕ್ಸ್ಪೆಷಲಿ ಶಾರ್ಟ್ ಲೆಗ್ ಫೀಲ್ಡರ್ ಇಲ್ಲಿಗೆ ನಿಮ್ಗೆ ಗೊತ್ತಿರಬೇಕು. ಬೀನ್ ದ ಸ್ಕ್ರೀಸು, ಬ್ಯಾಟ್ಸ್ಮನ್ ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು ಬೀನ್ ದ ವಿಕೆಟು, ಎಲ್ಲಿ ಬೀನ್ ದ ಸ್ಕ್ವೇರ್ ಏನು ನಿಲ್ತೀವಿ, ಸ್ಕ್ವೇರ್ ಲೆಗಿಂದ ಹಿಡಿದು ಸ್ಕ್ವೇರ್ ಲೆಗ್ ಅಂಪೈರಿಂದ ಹಿಡಿದು ಸ್ಕ್ರೀಸಿಂದ. ಸೊ ಈ ಕಡೆ ಹಿಂದೆ ಏನಿದೆ ಫೈನ್ ಲೆಗ್ ಏರಿಯಾ ಏನಿದೆ ಅಲ್ಲಿ ಇಬ್ಬರು ಫೀಲ್ಡರ್ಸ್ ಮಾತ್ರ ಅಲೌಡ್ ಇರೋಂಥದ್ದು.
ಸೊ ಆಗೋದನ್ನು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಸಿಚುವೇಶನ್ ಏನಂದರೆ ಶಾರ್ಟ್ ಫೈನ್ ಲೆಗ್ ಇದೆ, ಡೀಪ್ ಸ್ಕ್ವೇರ್ ಲೆಗ್ ಇದೆ, ನಾನು ಇಲ್ಲಿದ್ದೀನಿ ಅಂದರೆ 3 ಜನ ಫೀಲ್ಡರ್ ಆಗ್ತೀವಿ. ಬಿಹೈಂಡ್ ದ ಸ್ಕ್ರೀಸು ಲೆಗ್ ಸೈಡು ಅಲ್ಲಿ ನೋಬಲ್ನ ಕಾಲ್ ಮಾಡ್ತಾರೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಒಂದು ಶಾರ್ಟ್ ಲೆಗ್ ಒಂದು ಫೈನ್ ಲೆಗ್ ಇದೆ, ಒಂದು ನಾನು ಶಾರ್ಟ್ ಲೆಗ್ ಇದ್ದೀನಿ, ಬ್ಯಾಕ್ಫುಟ್ ಶಾರ್ಟ್ ಲೆಗ್ ಇದ್ದೀನಿ ಅಂದರೆ ಸ್ಕ್ವೇರ್ ಲೆಗ್ಗು ಈ ಕಡೆ ಬರ್ತಾರೆ, ಸ್ಕ್ರೀಸಿಂದ ಫ್ರಂಟ್ ಬರ್ತಾರೆ, ಹಿಂದೆ ಇದ್ದರೆ ನೋಬಲ್ ಆಗುತ್ತೆ. ಸೊ ಅದಿಲ್ಲ ಅಂದರೆ ಇಲ್ಲಿ ನೀವು ಇಬ್ಬರು ಫೀಲ್ಡರ್ಸ್ ಇದ್ದೀರಾ ಅಂದರೆ ಅದನ್ನು ನೀವು ನೋಡ್ಕೋತಾ ಇರಬೇಕಾಗುತ್ತೆ ಒಂದು ಶಾರ್ಟ್ ಲೆಗ್ ಫೀಲ್ಡರ್ ಆದರೆ. ಸೊ ಇನ್ನು ಕ್ಯಾಚಿಂಗ್ಗೆ ಬರೋದಾದರೆ ಇಲ್ಲಿ ಸೇಮ್ ಲೋ ಇರ್ತೀವಿ. ಡಿಫೆನ್ಸ್ ಬಂದಾಗ ಮೋಸ್ಟ್ ಆಫ್ ದ ಟೈಮು ನನ್ನ ರೈಟ್ ಸೈಡ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ, ಯಾಕೆಂದರೆ ಬಾಲ್ ಟರ್ನ್ ಆಗಿ ನನಗೆ ಈ ಕಡೆನೇ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆ ಕಡೆ ಲೆಫ್ಟ್ ಸೈಡ್ಗಲ್ಲ. ಸೊ ಕೀಪರ್ ಥರನೇ ಪೊಸಿಷನ್ ತೊಗೊಂಡ್ರು ನಾನು ಮೂವ್ ಮಾಡೋಂಗಿಲ್ಲ. ಸೊ ಇಲ್ಲಿ ಶಾರ್ಟ್ ಲೆಗ್ ಫೀಲ್ಡರು ಒಂದು ಬೌಲರ್ ರನ್ಅಪ್ ಸ್ಟಾರ್ಟ್ ಮಾಡಿದ್ಮೇಲೆ ಮಾತಾಡೋಂಗಿಲ್ಲ, ಹಾಗೆ ಮೂವ್ ಮಾಡೋಂಗಿಲ್ಲ. ಸೊ ಮೂವ್ ಯಾಕೆ ಮಾಡೋಂಗಿಲ್ಲ, ಈಗ ನನ್ನ ಶ್ಯಾಡೋ ಪಿಚ್ ಮೇಲೆ ಬೀಳ್ತಿದೆ, ನಾನು ಮೂವ್ ಮಾಡಿದ್ರೆ ಬ್ಯಾಟ್ಸ್ಮನ್ಗೆ ಡಿಸ್ಟರ್ಬ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ಫೇರ್ ಗೇಮಲ್ಲಿ ಬರೋಲ್ಲ. ಸೊ ಹಾಗಾಗಿ ಸ್ಟಿಲ್ ಆಗಿರಬೇಕಾಗತ್ತೆ ಕೀಪರ್ ಥರನೇ. ಯಾಸ್ ಈ ರೀತಿ ಇಂಪಾರ್ಟೆಂಟು ಸ್ಕಿಲ್ಲು ಎಸ್ಪೆಷಲಿ ಜೂನಿಯರ್ಸ್ ಕಲಿಬೇಕಾಗುತ್ತೆ ಒಂದು ಸೀನಿಯರ್ ಟೀಮಲ್ಲಿ ಆಡಬೇಕು ಅಂದರೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ವಿಕ್ಟಮ್ಸು ಈ ಪೊಸಿಷನ್ಗಳಲ್ಲಿ ಜೂನಿಯರ್ಸೇ ಆಗ್ತಾರೆ. ಸೊ ಬೆಟರ್ ನೀವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕಾಗುತ್ತೆ. ಸೊ ಗುಡ್ ಲಕ್, ಕೀಪ್ ಎಂಜಾಯಿಂಗ್, ಕೀಪ್ ಇಂಪ್ರೂವಿಂಗ್, ಕೀಪ್ ಲರ್ನಿಂಗ್.